ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚಲ್ ಟ್ರೇಡರ್ಗೆ ಸ್ವಾಗತ. 1 ಲಕ್ಷ ರೂಪಾಯಿ ವರ್ತಿನ ಕೋರ್ಸಿನ ಕಂಟೆಂಟ್ ಅನ್ನ ನಿಮ್ಗೆ ಇಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಇದು ಟಾಪ್ ಸೀಕ್ರೆಟ್, ಯಾರಿಗೂ ಗೊತ್ತಿಲ್ಲ. ತುಂಬಾ ಜನಕ್ಕೆ ಇದು ಗೊತ್ತಿಲ್ದಿರೋ ವಿಚಾರ. ಇದು ನೀವು ತಿಳ್ಕೊಂಡ್ಬಿಟ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸುಮಾರು ಒಂದು 70% ನೀವು ಮಾರ್ಕೆಟ್ ಅನ್ನ ಗ್ರಿಪ್ ಅಲ್ಲಿ ಹಿಡಿಬಹುದು. ಆ ರೀತಿ ಒಂದಿರುವಂತಹ ಒಂದು ಸೀಕ್ರೆಟ್ ವಿಷಯ. ಸೊ ಮಾರ್ಕೆಟ್ ಯಾಕೆ ಫಾಲ್ ಆಗ್ತಿದೆ ಅನ್ನೋದಕ್ಕೆ ಸೀಕ್ರೆಟ್ ವಿಷಯ ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಸುಮಾರು ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಿದ್ರು, ಏನಂದ್ರೆ ಮಾರ್ಕೆಟ್ ಮೇಲೋಗುತ್ತಲ್ಲ, ಇನ್ನು 26,000 ಟಚ್ ಆಗುತ್ತಲ್ಲ ಅಂತ. ನಾನು ಅವಾಗ ಹೇಳ್ತಾ ಇದ್ದೆ, ಇಲ್ಲ, ಅದು ಬೀಳ್ಬೇಕು, ಬೀಳುತ್ತೆ 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 ಅಂತ ನಿದ್ದೆ. ಅವರೆಲ್ಲ ನಗ್ತಾ ಇದ್ರು. ಆಯ್ತಾ, ಈಗ ಬೀಳ್ತಾ ಇರ್ಬೇಕಾದ್ರೆ ಈಗ ಅವ್ರು ಫೋನ್ ಮಾಡಿ ಹೇಳ್ತಿದ್ದಾರೆ, ಓ ನೀವ್ ಹೇಳ್ದಂಗೆ ಬಿತ್ತಲ್ಲ ಸರ್, ಏನಕ್ಕೆ ಬೀಳುತ್ತೆ ಅಂತ ಹೇಳಿದ್ರಿ, ಯಾವ ರೀಸನ್ ಅಂತ ಕೇಳಿದ್ರು. ಆ ರೀಸನ್ ಇವಾಗ ನಾನು ನಿಮ್ಗೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೋಡಿ, ಓಕೆನಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ತಿಳಿಸಿ, ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಈಗ ನೋಡಿ, ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಓಕೆ, ಈ ಮಾರ್ಕೆಟ್ ಮೇಲೆ ಹೋದಂತಹ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಫಾಲ್ ಆಗ್ಲಿಕ್ಕೆ ಕಾರಣ ಇಲ್ಲಿಂದ ನಂತರ ಬೀಳಕ್ ಶುರು ಆಯ್ತು. ಓಕೆನಾ? ಇಲ್ಲಿಂದ ನಂತರ ಬೀಳಕ್ಕೆ ಶುರು ಆಯ್ತು. ಓಕೆ, ಇದು ಯಾವ ಝೋನು ಇದೆಲ್ಲ ಹೇಳ್ತೀನಿ ನಿಮ್ಗೆ. ಖಂಡಿತವಾಗ್ಲೂ ಇದ್ರ ಪೂರ್ತಿ ಡೀಟೇಲ್ಸ್ ನಿಮಗ್ ನಾನು ಇವತ್ತು ಕೊಟ್ಟೆ ಹೋಗುವಂತದ್ದು, ಸರಿಯಾ? ಈಗ ನಾವು ಮಂತ್ಲಿ ನೋಡಿ, ಮಾರ್ಕೆಟ್ ಅಂತ ಹೇಳಿದ ಮೇಲಿಂದ ಆಪ್ಷನ್ಸ್ ಅಲ್ಲಿ ನಾವು ಟ್ರೇಡ್ ಮಾಡೋದು. ಆಪ್ಷನ್ಸ್ ಅನ್ನ ಯಾವಾಗ ನಾವು ಪೊಸಿಷನ್ ಮಾಡ್ತೀವಿ, ಮಂತ್ಲಿ ಪೊಸಿಷನ್ ಸೆಪ್ಟೆಂಬರ್ ತಿಂಗಳದ್ದು ನಾವು ಮಾಡೋದು ಯಾವುದು, ಫಸ್ಟ್ ವೀಕ್ ಆಫ್ ಮಂತ್ ಎಂಡ್ ಎಕ್ಸ್ಪೈರಿ ಆದ ನಂತರ. ಲಾಸ್ಟ್ ಇದ್ರಲ್ಲೆಲ್ಲ ಗುರುವಾರ ಎಕ್ಸ್ಪೈರಿ ಇತ್ತು. ಸೊ 28 ಎಕ್ಸ್ಪೈರಿ ಆದ ನಂತರ 29ನೇ ತಾರೀಕು ಅವ್ರು ಪೊಸಿಷನ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಆ 29ನೇ ತಾರೀಕು ಅವ್ರು ಪೊಸಿಷನ್ ಮಾಡಿದ್ದು ಎಲ್ಲಿ ಅಂತ ನೋಡಿ. ನೋಡಿ, 29ನೇ ತಾರೀಕು ಅವ್ರು ಪೊಸಿಷನ್ ಮಾಡಿದ್ದು ಲೋನ್ ಅಲ್ಲಿ. ಎಷ್ಟು ಲೋನ್ ಅಲ್ಲಿ? 24,500 ಚಿಲ್ಲರೆಯಲ್ಲಿ ಪೊಸಿಷನ್ ಮಾಡಿದ್ದಾರೆ. ಅದು ಪೊಸಿಷನ್ ಮಾಡ್ಬೇಕಾದ್ರೆ ಏನ್ ಮಾಡಿ ಪೊಸಿಷನ್ ಮಾಡಿದ್ದಾರೆ? ಮಾರ್ಕೆಟ್ ಅನ್ನ ಡೌನ್ ತಗೊಂಡೋಗಿ ಪೊಸಿಷನ್ ಮಾಡಿದ್ದಾರೆ. ಮಾರ್ಕೆಟ್ ಅನ್ನ ಡೌನ್ ತಗೊಂಡೋಗಿ ಪೊಸಿಷನ್ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಏನು? ಮಾರ್ಕೆಟ್ ಅಲ್ಲಿ ನಾನು 2-3 ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಷ್ಟೋ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಗೆ ಸೆಲ್ ಮಾಡ್ಬೇಕಂತಾದ್ರೆ ಸೆಲ್ ಯಾವಾಗ ಮಾಡ್ತೀವಿ ನಾವು? ಸೆಲ್ ಅಟ್ ದ ಹೈ. ಲೋನ್ ಅಲ್ಲಿ ಯಾರು ಸೆಲ್ ಮಾಡ್ತಾರಾ? ಇಲ್ಲ. ಸೆಲ್ ಅಟ್ ದ ಹೈ ಅಂಡ್ ಬೈ ಅಟ್ ದ ಲೋ, ಕರೆಕ್ಟಾ? ಬೈ ಅಟ್ ದ ಲೋ, ಸೆಲ್ ಅಟ್ ದ ಹೈ. ಇದು ಅವ್ರ ಸೆಲ್ಲರ್ಸ್ ಫಿಲಾಸಫಿ. ಅದಕ್ಕೆ ಅವರು ಶುಕ್ರವಾರ ದಿವಸ ಏನ್ ಪೊಸಿಷನ್ ಮಾಡಿದ್ರು, ಮಾರ್ಕೆಟ್ ಅಲ್ಲಿ ಒಳ್ಳೆ ರೀತಿ ಸೆಲ್ಲಿಂಗ್ ತಂದ್ರು. ಏನನ್ನ? ಪುಟ್ ವ್ಯಾಲ್ಯೂ ಅನ್ನ ಜಾಸ್ತಿ ಮಾಡ್ಕೊಂಡ್ರು. ಪುಟ್ ವ್ಯಾಲ್ಯೂ ಜಾಸ್ತಿ ಮಾಡಕ್ಕೋಸ್ಕರ ಅವ್ರು ಕೆಳಗಡೆ ತಂದು 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 ಸೆಲ್ ಮಾಡಿದ್ದಾರೆ. ಓಕೆನಾ? ಅದು ಆಪ್ಷನ್ಸ್ ಮಂತ್ಲಿ ಚಾರ್ಟ್ ತೆಗ್ದಿಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ನೆನಪಲ್ಲಿ ತೆಗ್ದಿಡಕ್ ಪ್ರಯತ್ನ ಮಾಡ್ತೀನಿ. ಈಗ ನಾಳಿದ್ದು 1ನೇ ತಾರೀಕು ಪೊಸಿಷನ್ ಮಾಡಿದಾಗ ತೆಗ್ದಿಡೋಣ, ಅವಾಗ ನಮಗದು ಅರ್ಥ ಆಗುತ್ತೆ. ಓಕೆನಾ? ಸೊ ಈಗ ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಅದು ಡೌನ್ ತಗೊಂಡ್ ಹೋಗ್ತಾ ಇದ್ದಾರೆ. ಡೌನ್ ತಗೊಂಡ್ ಹೋದಾಗ ಅವ್ರು ಏನಾಯ್ತು, ಇಲ್ಲಿಗೆ ಬಂದಾಗ ಅವರು ಸೆಲ್ ಎಟ್ ದ ಹೈ, ಅವ್ರದ್ದು ಟೋಟಲ್ ಆವ್ರೇಜಿಂಗ್ ಮಾಡ್ಕೊಂಡು ಹೈ ಅಲ್ಲಿ ಸೆಲ್ ಮಾಡಿದ್ದಾರೆ. ಓಕೆನಾ? ಈಗ ಐ ಎಲ್ ಸೆಲ್ ಮಾಡಿದ ಮೇಲಿಂದ ಅವ್ರಿಗೆ ಏನಾಗ್ಬೇಕು? ಅವ್ರು ಸೆಲ್ ಮಾಡಿದ್ದು ಝೀರೋ ಆಗ್ಬೇಕು. ಸೆಲ್ ಮಾಡಿ ಝೀರೋ ಆಗ್ಬೇಕಂದ್ರೆ ಏನಾಗ್ಬೇಕು? ಮಾರ್ಕೆಟ್ ಪುಟ್ ಅಲ್ಲಿ ಸೆಲ್ ಮಾಡಿದ್ದಾರೆ ಅಂದ್ರೆ ಅವರು ಕಾಲ್ ಅನ್ನ ತಗೊಂಡ್ ಹೋಗ್ಬೇಕು. ಸೊ ಈಗ ತಗೊಂಡ್ ಹೋಗಕ್ ಶುರು ಮಾಡಿದ್ರು ಕಾಲ್ ಅನ್ನ. ಸೊ ಕಾಲ್ ಅಲ್ಲಿ ತಗೊಂಡ್ ಹೋಗಕ್ ಶುರು ಆದಾಗ ಕಾಲ್ ಇಲ್ಲಿವರೆಗೆ ತಗೊಂಡ್ಬಂದ್ರು. ಅವ್ರಿಗೆ ಇದು ಪ್ರಾಫಿಟ್ ಆಯ್ತು. ಅಷ್ಟೊತ್ತಿಗೆ ಆ ವೀಕ್ ಕಂಪ್ಲೀಟ್ ಆಯ್ತು. ಯಾಕಂದ್ರೆ ಆ ವೀಕ್ ಅಲ್ಲಿ ಇದ್ದಿದ್ದೆ 2 ಡೇಸ್ ಮಾತ್ರ. ಸೋಮವಾರ, ಮಂಗಳವಾರ ಎಕ್ಸ್ಪೈರಿ, ಕರೆಕ್ಟಾ? ಸೊ ಆಗ್ತಿದ್ದಂಗೆ ಮಂಗಳವಾರ ಎಕ್ಸ್ಪೈರಿ ಆಗ್ತಿದ್ದಂಗೆ ತಿರ್ಗಾ ಬುಧವಾರ ರೀಪೊಸಿಷನಿಂಗ್ ಮಾಡಿದ್ರು. 2 ದಿವಸಕ್ಕೋಸ್ಕರ ಒಂದು ಮಾಡಿದ್ದಾರೆ. ಅದಾದ್ಮೇಲಿಂದ ರೀಪೊಸಿಷನಿಂಗ್ ಅನ್ನ, ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು, ಯಾಕೆಂದ್ರೆ ಇಲ್ಲಿಂದ ಬಿದ್ದಾಗ್ಲೂ ಪುಟ್ಟು ಚೆನ್ನಾಗಿರೋ ರೇಟಿಗೆ ಸಿಕ್ಕಿದೆ, ಹೈ ರೇಟಿಗೆ ಸಿಕ್ಕಿದೆ. ಹೈ ರೇಟಿಗೆ ಮಾಡಿದ್ದಾರೆ. ಮಾರಿದ ನಂತರ ನೋಡಿ, ಮಾರ್ಕೆಟ್ ಅದೇ ಜಾಗವನ್ನ ಸಪೋರ್ಟ್ ತಕೊಂಡು ಹೋಗಿದೆ. ಈಗ ನಮ್ಗೆ ಬರೋ ಪ್ರಶ್ನೆ ಏನಂದ್ರೆ, ಇದು ಯಾವ ಝೋನು? ಇಷ್ಟು ಕ್ಲೀನ್ ಆಗಿ ಸಪೋರ್ಟ್ ತಗೊಳ್ತಿದೆ, ಇಲ್ಲಿಂದನೇ ವಾಪಸ್ ಹೋಗ್ತಿದಲ್ಲ, ಏನು ಅಂತ ಯೋಚನೆ ಬರ್ಬೋದು. 100% ನಿಮ್ಗೆಲ್ಲ ಹೇಳ್ಕೊಟ್ಟಿರುವಂತ ಝೋನೇ ಅದು, ಮತ್ತೆ ಯಾವ ಹೊಸ ಝೋನು ಅಲ್ಲ. ಅದು 29ನೇ ತಾರೀಕಿನ 12 ಗಂಟೆ ಝೋನ್. 29ನೇ ತಾರೀಕು 12 ಗಂಟೆ ಝೋನ್ ಅನ್ನ ಎಷ್ಟು ಕ್ಲೀನ್ ಆಗಿ ರೆಸ್ಪೆಕ್ಟ್ ಕೊಟ್ಟು ಬ್ರೇಕ್ ಆಗಕ್ ಆಗದೆ ಕೊನೆಗೆ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಹೊರಟಂತಹ ಮಾರ್ಕೆಟ್ ತಿರ್ಗಾ ಅಲ್ಲಿಗೆ ಬಂದು ಸಪೋರ್ಟ್ ತಕೊಂಡು ತಿರ್ಗಾ ಇದು ಫಸ್ಟ್, ಸೆಕೆಂಡ್, ಥರ್ಡ್ ಟಚ್ ಅಲ್ಲಿ ಹೊರಟು ಅಲ್ಲಿ ಒಳ್ಳೆ ಮೂಮೆಂಟಮ್ ಕೊಡ್ತಾ ಹೋಯ್ತು ಮಾರ್ಕೆಟ್, ಅಲ್ವಾ? ಅದಾದ್ಮೇಲೆ ನೋಡಿ, ಮಾರ್ಕೆಟ್ ಆ ಜಾಗಕ್ಕೆ ಬರ್ಲೇ ಇಲ್ಲ. ಮೇಲೆ ಹೋಗೋದು, ಕೆಳಗೆ ಬರೋದು, ಹೀಗೆ ಮಾಡ್ಕೊಂಡು ಹೋಗ್ತಿತ್ತು. ಒಂದು 15 ಡೇಸ್ ಆದಾಗ, ಮಂತ್ 15 ಡೇಸ್ ಆದಾಗ ಏನಾಗುತ್ತೆ ಹೇಳಿ? ಇಲ್ಲಿ ಆಗಸ್ಟ್ 29ಕ್ಕೆ ಪೊಸಿಷನ್ ಮಾಡಿರೋದು. ಅದಾದ್ಮೇಲಿಂದ ಸೆಪ್ಟೆಂಬರ್ಗೆ 1, 2 ಆದಾಗ 15 ಡೇಸ್ ಮುಗಿತಾ ಬರ್ತದೆ. ಇದು ಫಸ್ಟ್ ವೀಕ್, ಸೆಕೆಂಡ್ ವೀಕ್.
ಥರ್ಡ್ ವೀಕ್ ಆದಾಗ ನೋಡಿ ಅವ್ರ ಪೊಸಿಷನಿಂಗ್ ಅನ್ನ ತಿರ್ಗಾ ಚೇಂಜ್ ಮಾಡೋದು. ಏನ್ ಪೊಸಿಷನ್ ಮಾಡಿದ್ರು ಬುಧವಾರ ದಿವಸಕ್ಕೆ ತಂದು ಇಲ್ಲಿ ಟಾಪ್ ಬಂದಾಗ ಏನ್ ಮಾಡಿದ್ದಾರೆ, ಇಲ್ಲಿಂದ ಅವರು ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ದನ್ನ? ಸಿ ಅನ್ನ. ಯಾಕೆಂದ್ರೆ ಅವ್ರದ್ದು ಪುಟ್ ಆಪ್ಷನ್ ಅಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಆಗಿದೆ. ಕೆಳಗಿಂದ ಬಂದಂತದ್ದು 1,000 ಪಾಯಿಂಟ್ ಮೂವ್ ಆಗಿದೆ. 24,400 25,400 ಬಂತು. ಇಲ್ಲಿ ಬಂದಾಗ ಇವ್ರು ಇಲ್ಲಿ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತಿರ್ಗಾ ಒಂದು ಹೈಕ್ ಬರ್ಲೇಬೇಕು, ಸೆಲ್ ಎಟ್ ದ ಹೈ. ಸೊ ಸೆಲ್ ಎಟ್ ದ ಹೈ ಅಂತ ಹೇಳಿದಾಗ ಸಿ ಅನ್ನ ಹೈ ರೇಟ್ ಕರ್ಕೊಂಡೋಗಿ ಇಲ್ಲಿ ಸೆಲ್ ಮಾಡಿದ್ದಾರೆ. ಯಾವ್ದನ್ನ? ಸಿ ಅನ್ನ. ಓಕೆನಾ? ಈಗ ಸಿ ನ ಸೆಲ್ ಮಾಡಿದವರು ಇದು ಯಾರಿಗೆ ಹೇಳ್ತಿದ್ರು ಯೂಸ್ ಆಗುತ್ತೆ ಅಂದ್ರೆ, ಸ್ವಿಂಗ್ ಟ್ರೇಡಿಂಗ್ ಮಾಡೋರು, 1 ಮಂತ್ ಪೊಸಿಷನ್ ಮಾಡಿ ಇಟ್ಕೊಳ್ಳೋರಿಗೆ ಈ ಟ್ರಿಕ್ ಯೂಸ್ ಆಗುತ್ತೆ. ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಹಳೇದೆಲ್ಲ ವಿಡಿಯೋಗಳ ಚಾರ್ಟ್ ಗಳನ್ನೆಲ್ಲ ತೆಗೆದು ನೋಡಿ, ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಇಲ್ಲಿ ಸಿ ಅನ್ನ ಸೆಲ್ ಮಾಡಿದವರು ಆ ವೀಕ್ ಆದ್ಮೇಲಿಂದ ನೋಡಿ ಮಾರ್ಕೆಟ್ ಅನ್ನು ಏನ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಆ 12 ಗಂಟೆ ಝೋನ್ ಅನ್ನ ಇಲ್ಲಿ ಒಂದ್ಸಲಿ ಬಂತು, ತಿರ್ಗಾ ಹೋಯ್ತು, ಡಬಲ್ ಟಾಪ್ ಮಾಡ್ಬೇಕಲ್ಲ. ಸೆಲ್ ಮಾಡ್ಬೇಕಾದ್ರೆ ಏನಾಗ್ಬೇಕು? ಪುಷ್ಪ ಪ್ಯಾಟರ್ನ್ ಆಗ್ಬೇಕು, ಗೂನ್ ಬೆನ್ನು. ಕರೆಕ್ಟಾ? ಗೂನ್ ಬೆನ್ನು ಮಾಡ್ಕೊಂಡು ಅಲ್ಲಿಂದ ನಂತರ ಮತ್ತೆ ಮಾರ್ಕೆಟ್ ಫಾಲ್ ಆಯ್ತು. ಇಲ್ಲಿಂದ ಒಂದು ಬೌನ್ಸ್ ಹೋಯ್ತು, ಮತ್ತಿರ್ಗ ಫಾಲ್ ಗೆ ಬಂತು. ಕರೆಕ್ಟಾ? ಇದೊಂದು ಟ್ರೇಡಿಂಗ್ ಬಿಟ್ಟು ಅದಾದ್ಮೇಲಿಂದ ನೋಡಿ ಅದು ಕೆಳಗೆ ಇಳಿದ ಮೇಲಿಂದ ಯಾವುದೇ ಕಾರಣಕ್ಕೂ ಆ ಝೋನ್ ಅನ್ನ ತಿರ್ಗಾ ಡಬಲ್ ಟೆಸ್ಟ್ ಮಾಡ್ಕೊಂಡು ಫಾಲ್. ಈಗ ಫಾಲ್ ಆದಂತ ಮಾರ್ಕೆಟ್ ಫಾಸ್ಟ್ ಅಲ್ಲಿ ಇಳಿತಿದೆ. ಯಾಕೆಂದ್ರೆ ಡೇಸ್ ಹತ್ರ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಈಗ ನೋಡಿ ಮಾರ್ಕೆಟ್ ಎಲ್ಲಿ ಹೋಗ್ತಾ ಇದೆ, ಸೀದಾ ಬಂದು ಎಲ್ಲಿಗೆ ಬರ್ತಾ ಇದೆ, ಈ ಝೋನ್ ಹತ್ರಕ್ಕೆ ಬರ್ತಾ ಇದೆ. ಈಗ ಅವ್ರದ್ದು ಏನಾಯ್ತು, ಅವರ ಪೊಸಿಷನ್, ಮಂತ್ಲಿ ಪೊಸಿಷನ್ ಈಗ ಕ್ಲೋಸಿಂಗ್ ಯಾವಾಗ? ನಾಳಿದ್ದು 30ನೇ ತಾರೀಕು. 30ನೇ ತಾರೀಕು ಅಂದ್ರೆ ಇದು ಸೋಮವಾರ ಒಂದ್ ದಿವಸ ಇದೆ, ಮಂಗಳವಾರ ಒಂದ್ ದಿವಸ ಇದೆ. ಅವರ ಪೊಸಿಷನ್ ಇಲ್ಲಿ ಬಂದಾಗ ಏನಾಗುತ್ತೆ, ನ್ಯೂಟ್ರಲ್ ಆಗೋಗಿರುತ್ತೆ. ಸಿ ನಲ್ಲೂ ಪ್ರಾಫಿಟ್ ಆಯ್ತು, ಪಿ ನಲ್ಲೂ ಪ್ರಾಫಿಟ್ ಆಯ್ತು. ಕರೆಕ್ಟಾ? ಅದಲ್ಲೇನೆ ಒಂದು ವೇಳೆ ಬ್ರೇಕ್ ಆಗಿ ಬಂದ್ರು ಅವ್ರಿಗೆ ಇದು ಗ್ಯಾಪ್ ಫಿಲ್ಲಿಂಗ್ ಜಾಗ ಇದೆ. ಇದು ಬ್ರೇಕ್ ಆದ್ರೆ ದೊಡ್ಡ ಪ್ರತಾಪಕ್ಕೆ ಹೋಗುತ್ತೆ. ಸೊ ಅಲ್ಲಿಗೆ ಬಿಡುದಿಲ್ಲ. ಸೊ ಈ ಝೋನ್ ಒಳಗೆ ಅವ್ರು ಕಂಪ್ಲೀಷನ್ ಮಾಡ್ಕೊಳ್ಳುವಂತಹ ವ್ಯವಸ್ಥೆ. ಈಗ ಸೋಮವಾರ ನಿಮಗೆ ಈ ವಿಡಿಯೋ ಸಿಗಬೇಕಾದ್ರೆ ಮಾರ್ಕೆಟ್ ಆಲ್ರೆಡಿ ಚಾಲು ಆಗಿರುತ್ತೆ. ಗ್ಯಾಪ್ ಅಪ್ ಆಗಿರುತ್ತೋ ಗ್ಯಾಪ್ ಡೌನ್ ಆಗಿರುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಮಾರ್ಕೆಟ್ ಇಲ್ಲಿಂದ ಬಂದು ಈ ಝೋನ್ ಅನ್ನ ಟಚ್ ಮಾಡಿ ಒಂದ್ಸಲಿ ಇಲ್ಲಿ ಬೌನ್ಸ್ ಮಾಡಿ ಅದಾದ್ಮೇಲೆ ಇದನ್ನ ಬ್ರೇಕ್ ಮಾಡ್ಬೇಕು. ಅಂದ್ರೆ ಬ್ರೇಕ್ ಆಗಕ್ಕೆ ರೆಡಿ ಇದೆ, ಯಾಕಂದ್ರೆ ಆಲ್ರೆಡಿ 3 ಟಚ್ ಆಗಿದೆ. ಸೊ ಬ್ರೇಕ್ ಆಗ್ಬೇಕು. ಬ್ರೇಕ್ ಆಗಿ ಲೋ ವರೆಗೆ, ಲೋ ಬಂದ್ರೆ ಎಲ್ಲಿವರೆಗೆ ಅದು ಲೋ, ಆಕ್ಚುಲ್ ಆಗಿ ಅದು 29ನೇ ತಾರೀಕಿನ ಲೋನು ಹೌದು. ಅದರೊಟ್ಟಿಗೆ ನೀವು ಇನ್ನೂ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಇಲ್ಲಿ ಗ್ಯಾಪ್ ಇದೆ ನೋಡಿ, ಮೇನ್ ಅಲ್ಲಿ ಒಂದು ಗ್ಯಾಪ್ ಇದೆ. ಆ ಮೇನ್ ಅಲ್ಲಿ ಇರುವ ಗ್ಯಾಪಿಗೆ ಲೋನು ಅದೇನೆ, ಮೇನ್ ಅಲ್ಲಿರುವ ಗ್ಯಾಪಿನ ಲೋಗು ಅದೇ ಪಾಯಿಂಟ್. ಸೊ ಈ ಪಾಯಿಂಟ್ ಬ್ರೇಕ್ ಆದ್ರೆ ಈ ಗ್ಯಾಪ್ ಫಿಲ್ ಆಗ್ಲಿಕ್ಕೆ ಬರುವ ಚಾನ್ಸಸ್ ಇದೆ. ಹಾಗೆ ಬಂದ್ರೆ ಅದು 24,000 ಸೈಕಾಲಜಿಕಲ್ ಲೆವೆಲ್ ಅನ್ನು ಟಚ್ ಆಗ್ಬೋದು. ಅದು ಮತ್ತೆ ಅದು ನೆಕ್ಸ್ಟ್ ಮಂತ್ ಗೆ ಪೊಸಿಷನ್ ಮಾಡ್ತಾರೋ ಏನ್ ಕತೆ ಮತ್ತೆ ನೋಡೋಣ. ಬಟ್ ಈಗೇನಾಯ್ತು, ಮಾರ್ಕೆಟ್ ಅನ್ನ ಎಲ್ಲಿ ತಕೊಂಡೋದ್ರು ಅಲ್ಲಿ ತಕೊಂಡ್ ಬಂದ್ರು. ಇಡೀ ತಿಂಗಳು ಅವ್ರು ಏನ್ ಮಾಡಿದ್ದಾರೆ, ಮಾರ್ಕೆಟ್ ಅನ್ನ ಒಂದ್ ಸೈಡ್ ಮೇಲೆ ಒಂದ್ ಸೈಡ್ ಕೆಳಗೆ. ಕರೆಕ್ಟಾ? ಸೊ ಈಗ ಅವರು ಪಿ ಅನ್ನ ಸೆಲ್ ಮಾಡಿ ಮೇಲ್ಗಡೆ ಹೋಗೋದ್ರಿಂದ ನಾವು ಸಿ ನಲ್ಲಿ ದುಡ್ಡು ಮಾಡ್ಬಿಡ್ತೀವಿ ಅಲ್ವಾ. ರಿಟೇಲರ್ಸ್ ಗಳಿಗೆ ಗೊತ್ತಾಗೋದ್ರೆ ಸಿ ನಲ್ಲಿ ದುಡ್ಡು ಮಾಡ್ತೀವಿ, ಹೌದಾ? ಅದಕ್ಕೆ ಅವರು ನೋಡಿ ಅಲ್ಲಿ ಸಿ ಅಲ್ಲಿ ಹೋಗೋಕೆ ಬಿಡಲ್ಲ, ಎಳೆದು 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 ಹೋಗುತ್ತೆ. ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಮಾತ್ರ ಲಾಭ, ಇದು ಎಳೆದು ಎಳೆದು ಹೋಗುತ್ತೆ, ಮಧ್ಯದಲ್ಲಿ ಬೀಳುತ್ತೆ. ಈಗ ನೀವು ಬೇಕಾದ್ರೆ ನೀವು ಸ್ವಲ್ಪ ಬುದ್ಧಿವಂತಿಕೆ ಇದ್ರೆ ನೀವು ಮಾಡಿ, ಈ ಝೋನಿನ ಮಿಡ್ ಪಾಯಿಂಟ್ ತೆಗೆದು ನೋಡಿ. ಇದ್ರದ್ದು ಮಿಡ್ ಪಾಯಿಂಟ್ ಈಗ ಕನ್ನಡದಲ್ಲಿ ತೆಗೆದಾಗ ಇದೇ ಮಿಡ್ ಪಾಯಿಂಟ್ ಬರುತ್ತೆ, ಹೌದಾ? ಈ ಮಿಡ್ ಪಾಯಿಂಟ್ ಇಂದ ಒಂದ್ಸಲಿ ಲಾಭ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಮತ್ತೆ ತಿರ್ಗಾ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅಂತ ತಿರ್ಗಾ ಹೊರಟಿದೆ. ತಿರ್ಗಾ ಇಲ್ಲಿ ಬಂದಾಗ ಅವ್ರಿಗೆ ಪಿ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವತ್ತು ಮಾರ್ಕೆಟ್ ಪೊಸಿಷನ್ ಮಾಡ್ಕೊಳ್ಳೋದ್ರಿಂದಾಗಿ ಹೋಲ್ಡ್ ಅಲ್ಲಿ ಇತ್ತು. ಅದಾದ್ಮೇಲೆ ನೋಡಿ ತಿರ್ಗಾ ಇಳಿತು. ತಿರ್ಗಾ ಈ ಮಿಡ್ ಪಾಯಿಂಟ್ ಗೆ ಒಂದು ಸಿಂಪಲ್ ಆಗಿ ಒಂದು ಲೈನ್ ಹಾಕಿಡೋಣ, ಜಸ್ಟ್ ಈಗ ಆಚೆ ಸೈಡ್ ಏನಾಯ್ತು ಅಂತ ನೋಡಕ್ಕೋಸ್ಕರ. ಈಗ ಇಲ್ಲಿಗ ಹಾಕಿ ನೋಡಿ, ಈ ಜಾಗಕ್ಕೆ ಬಂದಾಗ ನೋಡಿ ಆ ಮಿಡ್ ಪಾಯಿಂಟ್ ಅಲ್ಲೂ ಬಂದಾಗ ಒಂದ್ಸಲಿ ಮಾರ್ಕೆಟ್ ಸ್ಟ್ರಕ್ ಆಗುತ್ತೆ. ಅವತ್ತು ಅದೇ ಜಾಗ ಅದೇ ಲೈನ್ ಹತ್ರ ನೋಡಿ ಮಾರ್ಕೆಟ್ ಎಷ್ಟಲ್ಲಿ ಮೇಲೆ ಕೆಳಗೆ ಆಡ್ಕೊಂಡು ಪೊಸಿಷನಿಂಗ್ ಬುಕ್ ಮಾಡ್ಕೊಂಡು ಅದಾದ್ಮೇಲೆ ಫಾಲ್ ಬಂದಿದೆ. ಸೊ ಈಗ ಇದು ಫಾಲ್ ರೀಟೆಸ್ಟ್ ಮಾಡ್ಕೊಂಡು ಬಂದಿದ್ರಿಂದ ಈ ಝೋನ್ ಅನ್ನ ಟಚ್ ಮಾಡ್ಲೇಬೇಕು ಅಲ್ವಾ. ಸೊ ಈ ಝೋನ್ ಟಚ್ ಮಾಡ್ಲಿಕ್ಕೆ ಬಂದೇ ಬರುತ್ತೆ. ಸೊ ಇದು ಮಾರ್ಕೆಟಿನ ಡೈರೆಕ್ಷನ್ಸ್ ಗಳು ಈಸಿ. ಇದು ಯಾರು ಹೇಳಲ್ಲ ಸರ್. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕೋರ್ಸ್ಗೆ ಹೋಗಿ ಏನೇ ಹೋಗಿ ಕನ್ಫ್ಯೂಸೇ ಮಾಡ್ತಾರೆ ಬಿಟ್ಟು ಕ್ಲಾರಿಟಿ ಆಗಿ ಸಿಂಪಲ್ ಆಗಿ ಹೇಳುದೇ ಇಲ್ಲ. ನಾವು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ,
ನೀವು ರಿಟೇಲರ್ಸ್ ಗಳು ನಮ್ ತರನೇ ದುಡ್ಡು ಮಾಡ್ಬೇಕು ಅಂತ. ರಿಟೇಲರ್ಸ್ ಗಳು ದುಡ್ಡು ಮಾಡಿ ರಿಟೇಲರ್ಸ್ ಅಲ್ಲಿ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಯಾಕಾಗಲ್ಲ ಅನ್ನೋದನ್ನ ನೀವು ಟ್ರೈ ಮಾಡಿ. ಬೇಕಿದ್ರೆ ನೀವು ಒಂದ್ ಮಂತ್ ಬಿಫೋರ್ ಅಂದ್ರೆ ಆಗಸ್ಟ್ ತಿಂಗಳು ಹೆಂಗೆ ಕೆಲಸ ಮಾಡಿತ್ತು ಅನ್ನೋದನ್ನ ನೀವು ಜುಲೈ ಅಲ್ಲಿ ಎಂಡ್ಗೆ ಅಂದ್ರೆ ಆಗಸ್ಟ್ ಫಸ್ಟ್ ಗೆ ಪೊಸಿಷನ್ ಮಾಡ್ಕೊಂಡಿದ್ದಾರೆ. ಆಗಸ್ಟ್ ಫಸ್ಟ್ ಇಂದ 29 ವರೆಗಿನ ಲೈನ್ಸ್ ಅನ್ನ ಹಾಕೊಂಡು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಮಾರ್ಕೆಟ್ ಅನ್ನ ಅವರು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಯ್ತಾ? ಒಂದೇ ಡೈರೆಕ್ಷನ್ ಅಲ್ಲಿ ಹೋಗೋದಿದ್ರೆ ಮಾರ್ಕೆಟ್, ಒಂದ್ ವೇಳೆ ಅವ್ರಿಗೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗೋದಿದ್ರೆ ಅವ್ರು ಅಲ್ಲಲ್ಲಿ ಮಧ್ಯ ಅವರು ಪುಟ್ಟನ್ನ ಸೆಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾಕಂದ್ರೆ ಇದು ಆಲ್ರೆಡಿ ಇಲ್ಲಿ ಝೀರೋ ಆಗೋಗಿರುತ್ತೆ, ಈ ಸ್ಟ್ರೈಕ್ ಪ್ರೈಸ್ ಎಲ್ಲ ಝೀರೋ ಆಗಿರುತ್ತೆ. ಸೊ ಅವರು ಬರ್ತಾ ಇರ್ತಾರೆ, ಎಡ್ಜಿಂಗ್ ಮಾಡ್ಕೊಂಡೇ ಮಾಡಿರ್ತಾರೆ ಅಲ್ವಾ? ಎಡ್ಜಿಂಗ್ ಮಾಡ್ಲೇಬೇಕು. ಸೊ ಆ ಕಡೆ ಸಿನು ಸೆಲ್ ಮಾಡಿರ್ತಾರೆ, ಈ ಕಡೆ ಪಿನು ಸೆಲ್ ಮಾಡಿರ್ತಾರೆ. ಎರಡು ಇಲ್ಲಿ ನ್ಯೂಟ್ರಲ್ ಬಂದಾಗ ಒಂದ್ಸಲಿ ಎರಡು ಪ್ರಾಫಿಟ್ ಅಲ್ಲಿ ಇರುತ್ತೆ. ತಿರ್ಗಾ ಪೊಸಿಷನಿಂಗ್ ಚೇಂಜ್ ಮಾಡ್ಕೊಂಡ ನಂತರ ಮತ್ ತಿರ್ಗಾ ಮೂವ್ಮೆಂಟ್ ಆಗುವಂತದ್ದು. ಸೊ ಡೇಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ವಾರ ನಮಗ್ ಮರ್ತು ಹೋಗ್ಬೋದು, ಅವ್ರಿಗೆ ಮರಿಯಲ್ಲ. ಸೊ 2 ವಾರ ಆದ್ಮೇಲಿಂದ ನೆಕ್ಸ್ಟ್ 2 ವಾರಕ್ಕೆ ಬೇಕಾಗಿರೋ ಪೊಸಿಷನ್ ಅನ್ನ 17ಕ್ಕೆ ಮಾಡ್ತಾರೆ, ಅಂದ್ರೆ ಮಿಡ್ ಆಫ್ ದ ಡೇ ಅಲ್ಲಿ ಮಾಡ್ತಾರೆ. ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ವಿಚಾರ. ಇಂತ ತುಂಬಾ ವಿಚಾರಗಳಿವೆ. ಎಲ್ಲದನ್ನು ನಾನು ಯೂಟ್ಯೂಬ್ ಅಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಕೋರ್ಸ್ ತಗೊಂಡಂತ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ನಾವು ಇದನ್ನ ಡೈಲಿ ಕ್ಲಾಸ್ ಅಲ್ಲಿ ಅರ್ಥ ಮಾಡಿಸ್ತಾ ಇರ್ತೀವಿ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ, ಏನ್ ಆಗ್ತಿದೆ ಅಂತ ತೋರ್ಸ್ಕೊಡ್ತಾ ಇರ್ತೀವಿ. ಇಂತ ಒಂದು ಚಿಕ್ಕ ಟ್ರಿಕ್ ಇದೆಲ್ಲ ವಿಚಾರಗಳನ್ನ ಅವ್ರಿಗೆ ಅವಾಗ ಹೇಳ್ತಾ ಇರ್ತೀವಿ. ರಿಟೇಲರ್ಸ್ ಗಳಿಗೆ ಬೇಕಾಗಿರೋದು ಏನ್ ಸರ್? ದಿನಕ್ಕೆ ಒಂದು 20ರಿಂದ 30 ಪಾಯಿಂಟ್, ದಿನಕ್ಕೆ 20ರಿಂದ 30 ಪಾಯಿಂಟ್ ಅನ್ನ ಆರಾಮಾಗಿ ಸಂಪಾದನೆ ಮಾಡುವಂತಹ ವ್ಯವಸ್ಥೆಯನ್ನ ಒಂದ್ ಸೆಟಪ್ ಅಲ್ಲಿ ಮಾಡ್ಕೊಟ್ಟಿದೀವಿ. ಅದರಿಂದಾಗಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಎಂತ ಸಿಚುವೇಶನ್ ಮಾರ್ಕೆಟ್ ಅಲ್ಲಿ ಇದ್ರೂ ಸಹ ನಮ್ಗೊಂದು 20 ಪಾಯಿಂಟ್ ಇಂದ 30 ಪಾಯಿಂಟ್ ಅನ್ನ ಮಾಡಕ್ ಬರುತ್ತೆ. ಇದನ್ನ ನಾನು ಹೇಳ್ತಿರೋದು ಈಗ ನಿಜವಾಗ್ಲೂ ಅಷ್ಟೇ. ನಾನು ಫುಲ್ ಸೀಕ್ರೆಟ್ ಹೇಳಿದೀನಿ ಅಂತ ಹೇಳಿದ್ರು ಸಹ ಇದ್ರಲ್ಲಿ ನಾನು ಹೇಳಿರೋದು ಖಾಲಿ 50% ಸೀಕ್ರೆಟ್ ಮಾತ್ರ. ಓಕೆನಾ? ಇನ್ನೂ ಇದೆ. ಇದೇ ವಿಚಾರದಲ್ಲಿ ಮಂತ್ಲಿ ಎಕ್ಸ್ಪೈರಿ ಟೈಮ್ ಅನ್ನ ಲೆಕ್ಕ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇನ್ನೂ ಅದ್ರ ಬಗ್ಗೆ ಆರಾಮಾಗಿ ಟ್ರೇಡ್ ಮಾಡುವಂತ, ಅಂದ್ರೆ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಅವರಿಗೆ ಪೊಸಿಷನ್ ಮಾಡಿ ಕೂತ್ಕೊಳ್ಳುವಂತಹ ಒಂದು ಆರಾಮಾಗಿರುವಂತಹ ಸೆಟಪ್ಸ್ ಗಳು ಇನ್ನೂ ಇದೆ. ಅದನ್ನೆಲ್ಲ ನಾನು ಗ್ರಾಜುವಲ್ ಆಗಿ ಅಂತ ಹೇಳ್ತೀನಿ, ಇಲ್ಲ ಕೋರ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ಯಾಕಂದ್ರೆ ಎಲ್ಲದನ್ನು ಕೊಟ್ರೆ ಅದಕ್ಕೆ ವ್ಯಾಲ್ಯೂನು ಇಲ್ಲ. ಯಾಕಂದ್ರೆ ಫ್ರೀ ಇಸ್ ನಾಟ್ ಎ ಫ್ರೀ, ಯಾರೋ ಒಬ್ರು ಪೇ ಮಾಡಿರ್ತಾರಲ್ವಾ, ಅದಕ್ಕೋಸ್ಕರ ಅದನ್ನ ಮತ್ತೆ ಕೋರ್ಸ್ ಅಲ್ಲಿರೋ ಸ್ಟೂಡೆಂಟ್ಸ್ ಗಳು ನನ್ ಬೈತಾರೆ, ಎಲ್ಲ ನೀವು ಯೂಟ್ಯೂಬ್ ಅಲ್ಲಿ ಹೇಳಿದ್ರೆ ನಾವ್ ಯಾಕೆ ಸರ್ ಕೋರ್ಸ್ ತಗೊಬೇಕು ಅಂತ ಅಲ್ವಾ? ಅದಕ್ಕೋಸ್ಕರ ಅವ್ರಿಗೋಸ್ಕರ ಇಟ್ಟಿದ್ದೀನಿ. ನಿಮಗೆ 50% ಕೊಟ್ಟಿದ್ದಾರೆ, 50% ಅಲ್ಲೇ ನೀವು ಒಳ್ಳೆ ರಿಟರ್ನ್ ಅನ್ನ ಮಾಡ್ಬೋದು. ಓಕೆನಾ? ಆಲ್ ದ ಬೆಸ್ಟ್. ಚೆನ್ನಾಗಿರಿ, ದುಡ್ಡು ಮಾಡಿ. ಆಲ್ ದ ಬೆಸ್ಟ್.